ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರಕ್ಷಾಂಕಪ್ಪ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಮನೇಲಿತ್ತು ಯಾಕೋ ಬೋರ್ ಆಗಬೇಕು ಇವತ್ತು, ಅದಕ್ಕೆ ಮಂತ್ರಿ ಮಾಲ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಮಂತ್ರಿ ಮಾಲ್ ರೀಚ್ ಆಗ್ತಾ ಇದ್ದೀನಿ ಇವಾಗ. ಆಟೋದಿಂದ ಇಳಿದು ಮಂತ್ರಿ ಮಾಲ್ಗೆ ಹೋಗ್ತಾ ಇದ್ದೀನಿ ಇವಾಗ. ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲೇ ಸ್ಟಾಲ್ಸ್ ಥರ ಹಾಕಿದ್ರು. ಇಲ್ಲಿ ಕುರ್ತೀಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು, ಮತ್ತು ಟಾಯ್ಸ್ಗಳು ಕೂಡ ತುಂಬ ಇತ್ತು. ತುಂಬ ಡಿಫ್ರೆಂಟ್ ಆಗಿತ್ತು ಟಾಯ್ಸು. ಇಲ್ಲಿ ಇಯರಿಂಗ್ಸು, ಬ್ಯಾಂಗಲ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ನನಗೆ ಚೆನ್ನಾಗಿ ಅನ್ನಿಸ್ತು ಎಲ್ಲ. ಇಲ್ಲಿ ಸ್ಮಾಲ್ ಪೆಂಡೆಂಟ್ಸ್ ವಿತ್ ಸ್ಮಾಲ್ ಚೈನ್ ಎಲ್ಲ ಮಾರ್ತಾಯಿದ್ರು. ನನಗೆ ತುಂಬ ಇಷ್ಟ ಆಗಿತ್ತು. ಇಲ್ಲೊಂದು ಸ್ಮಾಲ್ ಪೆಂಡೆಂಟ್ ಇತ್ತು, ಅದು ನನಗೆ ಸಖತ್ ಇಷ್ಟ ಆಗಿತ್ತು. ತಗೊಳ್ಳೋಣ ಅಂದ್ಕೊಂಡೆ, ಆದರೆ ತಗೊಳ್ಳಿಲ್ಲ. ಹಾಗೆ ಇಲ್ಲೂ ಕೂಡ ಬ್ಯಾಂಗಲ್ಸು, ಚೈನ್, ನೆಕ್ಲೆಸ್ ಎಲ್ಲ ಮಾರ್ತಾಯಿದ್ರು, ಇಯರಿಂಗ್ಸ್ ಎಲ್ಲ. ಇಲ್ಲಿ ಚಿಕನ್ ಕರಿ ಕುರ್ತೀಸ್ಗಳೆಲ್ಲ ಸಿಗುತ್ತೆ ನೋಡಿ, ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ. ಡಿಫ್ರೆಂಟ್ ಕಲರ್ಸು, ಡಿಫ್ರೆಂಟ್ ಪ್ಯಾಟ್ರನ್ಸ್ ಎಲ್ಲ ಇತ್ತು. ಆಲ್ಮೋಸ್ಟ್ ಎಲ್ಲ ಕಡೆ ಚಿಕನ್ ಕರಿ ಕುರ್ತೀಸೇ ಜಾಸ್ತಿ ಇತ್ತು. ನಿಮಗೆ ಚಿಕನ್ ಕರಿ ಕುರ್ತೀಸ್ ಏನಾದ್ರೂ ಬೇಕಂತಂದರೆ ಇಲ್ಲಿ ತುಂಬ ವೆರೈಟಿ ಇದೆ. ಹೋಗೊಂದ್ಸಲ ಟ್ರೈ ಮಾಡಿ, ಚೆಕ್ ಮಾಡಿ. ಬನ್ನಿ ಇವಾಗ ಮಾಲ್ ಒಳಗೋಗೋಣ. ಎಂಟ್ರೆನ್ಸಲ್ಲೇ ಲೈಫ್ ಸ್ಟೈಲ್ ಇದೆಯಲ್ಲ, ಫಸ್ಟ್ ಲೈಫ್ ಸ್ಟೈಲ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ ಇವಾಗ. ನನಗೆ ಜೀನ್ಸ್ ಪ್ಯಾಂಟ್ ಬೇಕಿತ್ತು, ಟ್ರೈ ಮಾಡೋಣ ಅಂತ ಹೇಳಿ ಈ ಇಂಕ್ ಬ್ಲೂ ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ದೀನಿ. ಟ್ರೈ ಮಾಡೋಣ ಅಂತ ಹೋದರೆ ತುಂಬ ರಶ್ ಇತ್ತು, ಅದಕ್ಕೆ ಪ್ಯಾಂಟನ್ನಲ್ಲೇ ಇಟ್ಟು ನನ್ನದೇ ವಿಡಿಯೋ ಮಾಡ್ಕೊಂಡು ನಿಂತಿದ್ದೀನಿ ನೋಡಿ. ಸ್ಯಾಟರ್ಡೆ ಸಂಡೇ ಅಂತೂ ಟ್ರಯಲಿಂಗ್ ರೂಮ್ ಫ್ರೀನೇ ಇರಲ್ಲ. ನಾನು ಇನ್ಮೇಲೆ ಶಾಪಿಂಗ್ ಬರಬೇಕಂದ್ರೆ ವೀಕ್ ಡೇಸಲ್ಲೇ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಡಿಸೆಂಬರ್ ಟೈಮ್ ಆಗಿರೋದ್ರಿಂದ ಇನ್ಮೇಲೆ ಸೇಲ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನಮ್ಮ ಮನೆ ಕೆಳಗಡೆ ಮಕ್ಕಳುಗಳು ಆಟ ಆಡ್ತಾಯಿದ್ರು, ಹಾಗಾಗಿ ಸೌಂಡ್ ಬರ್ತಾಯಿದೆ. ಇಲ್ಲಿ ತುಂಬ ವೆರೈಟಿ ಬ್ರ್ಯಾಂಡ್ ಪರ್ಫ್ಯೂಮ್ ಇದೆ ನೋಡಿ. ಗುಚ್ಚಿ ಇದೆ, ಗುಚ್ಚಿ ಫ್ಲೋರಾ. ತೊಗೊಳಕ್ಕಾಗುತ್ತೋ ಇಲ್ವೋ ದೇವರಿಗೆ ಗೊತ್ತು ಗೈಸ್. ಇಲ್ಲಿ ಎಷ್ಟೊಂದು ಬ್ರ್ಯಾಂಡೆಡ್ ಪರ್ಫ್ಯೂಮ್ಸ್ ಇದೆ ನೋಡಿ. ಓ ಮೈ ಗಾಡ್. ಇದೆಲ್ಲ ನೋಡಿ ಮನ್ಸಿಗೆ ಸ್ವಲ್ಪ ಬೇಜಾರಾಗಿ ಹಾಗೆ ಮುಂದೆ ಹೋಗ್ತಾ ಇದ್ದೀನಿ. ಹಾಗೆ ಮುಂದೆ ಹೋಗ್ತಾ H&Mಗೆ ಎಂಟ್ರಿ ಕೊಟ್ಟೆ. ಏನಾದರೂ ತಗೊಳ್ಳೋಣ ಅಂತ ಬಂದಿದ್ದೀನಿ ಇಲ್ಲಿಗೆ. ಹಂಗೆ ನೋಡ್ತೀನಿ, ಏನಾದರೂ ಇಷ್ಟ ಆದರೆ ತೊಗೊಂಡು ಹೋಗ್ತೀನಿ. ನೋಡ್ತಾ ಇದ್ರೆ ಎಲ್ಲನೂ ತೊಗೊಬೇಕು ಅನ್ನಿಸ್ತಾ ಇದೆ ನನಗೆ.
ಏರ್ ಬ್ಯಾಂಡ್ಸು, ಕ್ಲಿಪ್ಸು, ಇಯರಿಂಗ್ಸು ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮೊಬೈಲ್ ಬ್ಯಾಕ್ ಕವರ್ಸ್ ಕೂಡ ಇಟ್ಟಿದ್ದಾರೆ ನೋಡಿ ಇಲ್ಲಿ. ನೈಲ್ ಪಾಲಿಶ್ ಇದೆ. ಈ ಥರದ್ದು ನನ್ನ ಹತ್ರ ಇದೆ. ಕ್ಯೂಟ್ ಐಟಮ್ಸ್ ಎಲ್ಲ ಇದೆ ಇಲ್ಲಿ. ಆರ್ಟ್ ಟೈಪ್ ಸ್ಲಿಂಗ್ ಬ್ಯಾಗ್ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನೋಡೋಷ್ಟರಲ್ಲಿ ಹೊಟ್ಟೆ ಹಶ್ವಾಗ್ತಾ ಇತ್ತು. ಏನಾದರೂ ತಿನ್ನೋಣ ಅಂತ ಫುಡ್ ಕೋರ್ಟ್ ಕಡೆ ಹೋಗ್ತಾ ಇದ್ದೀನಿ. ಏನು ತಿನ್ನೋದು ಅಂತ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಪೀಸು ಮತ್ತು ಒಂದು ಗ್ಲಾಸ್ ನೀರು ತಗೊಂಡು ತಿಂದೆ. ಹಾಗೆ ಟೈಮ್ ಆಗ್ತಾಯಿತ್ತು, 6 o'clock ಆಗ್ತಾಯಿತ್ತು. ಸೊ ಮನೆಗೆ ಹೋಗೋಣ ಅಂತ ವಾಪಸ್ ಮನೆಗೆ ಹೊರಡ್ತಾ ಇದ್ದೀನಿ ಇವಾಗ. ಅಯ್ಯಯ್ಯೋ, ನನಗೂ ಇದ್ರ ಮೇಲೆ ಕೂತ್ಕೊಂಡು ಆಟ ಆಡೋಣ ಅನ್ನಿಸ್ತಾ ಇತ್ತು. ಮ್ಯೂಸಿಕ್ ಚೆನ್ನಾಗಿ ಬರ್ತಾಯಿತ್ತು, ಹಾಕೋಕ್ಕಾಗಲ್ಲ ಅಂತ ಹೇಳಿ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ಐಸ್ ಕ್ರೀಮಲ್ಲಿ ಮ್ಯಾಜಿಕ್ ಟೈಪ್ ಮಾಡ್ತಾರಲ್ವ, ಅದಿದೆ. ರಿಟರ್ನ್ ಮನೆಗೆ ಹೋಗ್ಬೇಕಾದ್ರೆ 6:15 ಆಗೋಗಿತ್ತು. ಲೈಟ್ ಆನ್ ಮಾಡಿದ್ರು. ಲೈಟ್ ಆನ್ ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಸ್ಟಾಲ್ಸ್ ಎಲ್ಲ. ಈಗ ಏನಾದರೂ ತಿನ್ನೋಣ ಅಂತ ನನ್ನ ಸಿಸ್ಟರ್ ಜೊತೆ ಹೊರಗಡೆ ಬಂದಿದ್ದೀನಿ. ದಹಿಪುರಿ ತೊಗೊಂಡಿದ್ವಿ. ಶಾಂತಿಸಾಗರಲ್ಲಿ ದಹಿಪುರಿ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ನೀವು ಟ್ರೈ ಮಾಡಿ. ಹಾಗೆ ಸ್ಯಾಂಡ್ವಿಚ್ಚು ತೊಗೊಂಡಿದ್ವಿ, ತಿನ್ಕೊಂಡು ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ ಏನಾದರೂ ತಿನ್ನೋಣ ಅಂತ ಹೇಳಿ ನಮ್ಮನೆ ಹತ್ರನೇ ಇರೋ ಒಂದು ಹೋಟೆಲಿಗೆ ಬಂದಿದ್ವಿ.
ಊಟ ಮಾಡೋಣ ಅಂತ ವೇಟ್ ಮಾಡ್ತಾಯಿದ್ದೀವಿ. ನನಗೆ ನಿದ್ದೆ ಬಂದಂಗೆ ಆಗ್ತಾಯಿತ್ತು. ಇಂಚರ ನೋಡಿ ಅಲ್ಲಿ ಸೆಲ್ಫಿ ತೊಗೊತಾ ಇದ್ದಾಳೆ. ಫೈನಲಿ ಊಟ ಬಂತು. ಊಟ ಮಾಡಿ ಮನೆಗೆ ಹೋದ್ವಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ರಕ್ಷಾ ಅಂಕಪ್ಪ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.